ಫೇರ್, ಫ್ರೀ ಆ್ಯಂಡ್ ಫೇರ್ ಅಂದರೆ ಏನರ್ಥ? ಯಾರು ಕಪಿ ಮುಷ್ಟಿನಲ್ಲಿ ಇರೋದು ಎಲೆಕ್ಷನ್ ಕಮಿಷನ್ನು? ಹೇಳ್ಬಿಡಿ. ರಾಹುಲ್ ಗಾಂಧಿ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಖರ್ಗೆ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಪ್ರಿಯಾಂಕ್ ಖರ್ಗೆ ಪ್ರಭಾವ ಬೀರ್ತಾ ಇದ್ದಾರಾ? ಏನು ಅಮಿತ್ ಶಾ ಅವರು ಮೋದಿ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಏನು ನಿಮ್ಗೆ ಸೋಲ್ಸ್ಲಿಕ್ಕೆ ಅವರೇ ಹುನ್ನಾರ ಮಾಡ್ತಾ ಇದ್ದಾರಾ? ನನಗೇನೋ ಏನಾಗಿದೆ ಅಂದರೆ ಇವರು ಆತಂಕ ಪಟ್ಬಿಟ್ಟಿದ್ದಾರೆ ಸೋಲ್ತಾರೆ ಅಂತ. ಅದಕ್ಕೆ ದಿನ ಏನಾದರೂ ಒಂದು ಹೊಸ ತರ್ತಾ ಇದ್ದಾರೆ. ಇವರು ಚೈನಾ ಪಾಕಿಸ್ತಾನ ಇಶ್ಯೂ ಬಂದಾಗ ಇವರೆಲ್ಲರೂ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಹಿಂದುತ್ವ ಬಂದಾಗೆಲ್ಲ ಇವರು ತತ್ವಜ್ಞಾನಿಗಳು, ಇವರೆಲ್ಲರೂ ಒಂದು ಫಿಲಾಸಫಿಕಲ್ ಇದರಲ್ಲಿ ಹೋಗ್ಬಿಡ್ತಾರೆ. ಎಲೆಕ್ಷನ್ ಬಂದರೆ ಇವರೆಲ್ಲ ಚಾಣಕ್ಯರು. ಆರ್ಟಿಕಲ್ 370 ಬಗ್ಗೆ ಚರ್ಚೆ ಮಾಡಕ್ಕೆ ಬಂದರೆ ಇವರೆಲ್ಲರೂ ಸಂವಿಧಾನದ ಎಕ್ಸ್ಪರ್ಟ್ಸ್. ಯಾರು ಇವರೆಲ್ಲರೂ? ಇವ್ರು ಮಾತಾಡಿದಾಗ ಸರಿ, ನಾವು ಮಾತಾಡಿದಾಗ ತಪ್ಪಿದೆ. ನಾವು ಲಾಜಿಕಲಿ ಕ್ವೆಶ್ಚನ್ ಕೇಳಿದ್ರೆ ನಮಗೆ ಯಾವಾಗಲೂ ವೈಯಕ್ತಿಕ ಟೀಕೆ ಆಗ್ತದೆ. ಈಗ ಇದು ಯಾಕೆ ಹೇಳ್ತೀನಿ, ಬರ್ತೀನಿ ನಿಮ್ಮ ಹತ್ರ. ಈಗ ಎಕ್ಸಾಂಪಲ್ ನೋಡ್ರಿ. This video is sponsored by Mahalakshmi Jewelers, Manoor Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Curl.fit, and by Big Neuropsychiatry Hospital. ಇವತ್ತು ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಂದು ನೇರವಾದಂಥ ಆರೋಪ ಏನು ಬಿ ಜೆ ಪಿಯವ್ರ ಮೇಲೆ ಅಂದರೆ, ನೀವೇ ಈ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ರೀತಿ ನೀವೇ ಮಾಡ್ತಾ ಇರೋದು. ಬೇರೆ ಯಾರೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಸರ್ಕಾರ ಮೇಲಿದೆ, ನಿಮ್ಮ ಕಪಿ ಮುಷ್ಟಿನಲ್ಲಿ EC ಇದೆ ಅಂದ್ರೂ ಪದೇ ಫ್ರೀ ಆ್ಯಂಡ್ ಫೇರ್ ಭಯಭೀತವಾದಂಥ ವಾತಾವರಣ ಎಲ್ಲಿದೆ ಹೇಳಿ? ಒಬ್ಬರನ್ನ ದೂರು ಕೊಟ್ಟಿದ್ದಾರಾ? ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ ಗುಲ್ಬರ್ಗದಲ್ಲಿ ಭಯಭೀತವಾದಂಥ ವಾತಾವರಣ ಇದೆ, ಮಾರ್ಕೆಟ್ ಹೋಗ್ಲಿಕ್ಕೆ ನನಗೆ ಅಂಜಿಕೆ ಆಗ್ತಾ ಇದೆ, ಅಥವಾ ಏನು ದವಾಖಾನೆಗೆ ಹೋಗಕ್ಕೆ ಅಂಜಿಕೆ ಆಗ್ತಾ ಇದೆ, ನಾನು ಏನಾದರೂ ಒಂದು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ನನಗೆ ಏನು ಶಾಸಕರಿಂದ ಇರ್ಬೋದು ಮತ್ತು ಸಚಿವರಿಂದ ಇರ್ಬೋದು ಫೋನ್ ಮಾಡಿ ಈ ಟೆಂಡರ್ ಆ ಟೆಂಡರ್ನಲ್ಲಿ ಬೆದರಿಕೆ ಆಗ್ತಾ ಇದೆ, ಏನಾದರೂ ಇದೆಯಾ ಹೇಳ್ರಿ ಒಂದನ್ನು. ಇವರೇ ಇವತ್ತು ಚುನಾವಣೆಯಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿಬಿಟ್ಟು ಚುನಾವಣೆ ನಡೆಸಬೇಕಂತ ಇದ್ದಾರೆ. ಅದನ್ನು ಕೂಡ ಭಾಳ ಜವಾಬ್ದಾರಿಯುತವಾಗಿ ನಾನು ಪದ ಬಳಕೆ ಮಾಡ್ತಾ ಇದ್ದೀನಿ. ನಾನು ಹೆಣ ಬೀಳಿಸಿದ್ರೂ ಪರವಾಗಿಲ್ಲ, ಚುನಾವಣೆ ಮಾಡಲೇಬೇಕು ಅಂತ ನಿಂತಿದ್ದಾರೆ BJPಯವರು. ಇವಾಗ ದೇ ವಾಂಟ್ ಟು ಕಂಡಕ್ಟ್ ದಿಸ್ ಎಲೆಕ್ಷನ್ಸ್ ಓವರ್ ಮೈ ಡೆಡ್ ಬಾಡಿ. ಐ ಆಮ್ ಓಕೆ ವಿತ್ ದಟ್. ಪ್ರಿಯಾಂಕ್ ಖರ್ಗೆ ಸತ್ರು ಪರವಾಗಿಲ್ಲ, ಈ ಚುನಾವಣೆ ಗೆಲ್ಲಬೇಕು ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದೆ ನಾನು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋದಿಲ್ಲ ಅಂತ. ಮೊನ್ನೆ ಒಂದು 15 ದಿವಸದ ಹಿಂದೆ ನನಗೆ ಮತ್ತೊಂದು ಲವ್ ಲೆಟರ್ ಬಂದಿದೆ. ಇದು 2ನೇ ಬಾರಿ ಬರ್ತಾ ಇರೋದು ನನಗೆ. ಆ ಪ್ರೇಮ ಪತ್ರದಲ್ಲಿ BJPಯವರ ಮನುವಾದಿಗಳಿದಾರಲ್ಲ, ಮತ್ತು ಆ ಸಂಘಟನೆಯ ಮನುವಾದಿಗಳಿದಾರಲ್ವ, ನೇರವಾಗಿ ನನಗೆ ಜೀವದ ಬೆದರಿಕೆ ಹಾಕಿದ್ದಾರೆ. ದೇ ಹ್ಯಾವ್ ಥ್ರೆಟನ್ಡ್ ಮೀ. ಆ ಲೆಟರ್ ಎಷ್ಟು ಅಸಹ್ಯ ಇದೆ ಅಂದರೆ, ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬದವರಿಗೆ, ನನಗೆ, ನಮ್ಮ ಸಮಾಜಕ್ಕೆ ಹೆಸರು ಹಿಡಿದು ಹೇಳಿದ್ದಾರೆ ಹೊಲಯ ಮಾದಿಗ ಅಂತ. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದರೆ ನಿನಗೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿದರು. ಇದು ಲೆಟರ್ ಕಾಪಿ ನಾವು ಆಗಲೇ ಇದನ್ನು ವಿಧಾನಸೌಧ ನಮ್ಮ ಕಚೇರಿಗೆ ಬಂತು. ಇದು ಬರೆದಿದ್ದು 15/2/2000 ಇದು ಫೆಬ್ರವರಿ. ಇದು ನಮಗೆ ತಲುಪಿದ್ದು ಒಂದು 10 ದಿನದ ಹಿಂದೆ ನನ್ನ ಕಚೇರಿಗೆ ತಲುಪಿದೆ. ಇದು ಲೆಟರ್, ಇನ್ಲ್ಯಾಂಡ್ ಲೆಟರು. ಭಾಳ ಒಂದೆರಡು ಇದು ಓದ್ಬಿಡ್ತೀನಿ ತಮಗೆ. ಅದೇ ತೋರಿಸ್ತೀನಿ, ಓದ್ಬಿಟ್ಟು ತೋರಿಸ್ತೀನಿ ತಮಗೆ. ಈಗ ನೋಡಿ ಎಂಥ ಪದ ಬಳಕೆಗಳನ್ನು ಮಾಡಿದ್ದಾರೆ ಅಂತ. ನಿನಗೆ ಪಂಚಾಮೃತದಿಂದ ನಿನ್ನ ಮೂರ್ತಿಗೆ, ನಿನ್ನ ಕೀರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಿನಗೆ ಹೊಲೆಯ ಎಂಬುದೇ ಮಾತನ್ನು ಅನ್ನುತ್ತಾರೆ. ನೀನು ಹೊಲೆಯ ಇದಿ, ಹೊಲೆಯನಾಗಿ ಇರು, ಎಲ್ಲೇ ಇರು, ಹೇಗೆ ಇರು, ಎಲ್ಲಿಗೆ ಹೋಗು, ನಿನಗೆ ಹೊಲೆಯನೇ ಅಂತ ಕರೆಯುತ್ತಾರೆ. ಎಲ್ಲ ಓದಲ್ಲ, ಸ್ವಲ್ಪ. ನೀನು ಎಂಥ ಹುದ್ದೆ, ವೇಷ ಭೂಷಣ ಹಾಕು ಮತ್ತು ರತ್ನದ ಹವಳದಲ್ಲಿ ತಿರುಗು, ನಿನಗೆ ಹೊಲೆಯನೆಂದೇ ಕರೆಯುತ್ತಾರೆ.
ನೀನು ಶಾಸಕನಾಗು, ಮಂತ್ರಿಯಾಗು, ಕಂತ್ರಿಯಾಗು, ನಿನ್ನ ಘಮಂಡಿ, ನಿನ್ನ ಸೊಕ್ಕು ಹೊಲೆಯ ಮಾದಿಗರ ಗಲ್ಲಿಯಲ್ಲಿ ನಡೆಸು, ಅಲ್ಲಿ ನಡೆಯುತ್ತದೆ. ನಿನಗೆ ಗರ್ವ, ಅಹಂಕಾರ, ಮದ ಮಾತ್ಸರ್ಯ ಬಂದರೆ ಹೇಳು, ದನದ ಖಂಡ ಹಾಕಿ ತಿನ್ನಿಸುತ್ತೇವೆ. ಹೊಲೆಯ ಬಾಯಿ ಬಿಚ್ಚಿ ಮಾತಾಡಬೇಡ, ನಿನ್ನ ಬಾಯಿಗೆ ಚಪ್ಪಲಿ ಇಟ್ಟು ಹೇಲು ತಿನ್ನಿಸುತ್ತೇವೆ. ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನೀನಿರೋಲ್ಲಿ ನಿನ್ನ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ತಿಂಬಂಗ ಮಾಡುತ್ತೇವೆ. ಇದು ನೀನು ನೆನ್ಪಿಟ್ಟು ನಡಿ. ಅಂದರೆ ಎನ್ಕೌಂಟರ್ ಮಾಡಿ ಹದ್ದಿನಗೆ ತಿನ್ನಿಸ್ತಾರಂತ, ಅದನ್ನು ನೆನ್ಪಿಟ್ಕೊಂಡು ನಾನು ನಡಿಬೇಕಂತೆ. ಇನ್ನು ಭಾಳ ಇದೆ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾರೆ, ಪೊಲೀಸರಿಂದ ಅಥವಾ ಜನರಿಂದ ಅದನ್ನು ರಾಜಕಾರಣಿಗಳಿಂದ ಆದರೂ ನಿನ್ನ ಎನ್ಕೌಂಟರ್ ಮಾಡೋದು ಖರೆ. ಇದರ ಪ್ರತಿ ಒಂದು 8 ಜನಕ್ಕೆ ಕಳಿಸಿದ್ದಾರೆ. ಇಂತಿ ಯಾವುದೋ ಸರಿಯಾಗಿ ಬರೆದಿಲ್ಲ, ಆರ್.ಎನ್. ಜೋಶಿನೋ ರಾಜ್ಕುಮಾರ್ ಅಂತನೋ ಏನೋ ಬರೆದಿದ್ದಾರೆ, ಇಬ್ಬರು ಸೈನ್ ಹಾಕಿದ್ದಾರೆ. ಇದೇನಿದೆ, ಇದು ಇನ್ಲ್ಯಾಂಡ್ ಲೆಟರ್ ಇದೆ. ಇದು ಪೋಸ್ಟ್ ಇನ್ಲ್ಯಾಂಡ್ ಸೀಲು ಇದೆ. ಎಲ್ಲಿಂದ ಬಂದಿದೆ, ಎಲ್ಲಿಂದ ಹೋಗಿದೆ ಅಂತ ಬಹುಶಃ ಗೊತ್ತಾಗ್ಬೋದು. ಅಟ್ಲೀಸ್ಟ್ ಯಾವ ಪೋಸ್ಟ್ ಆಫೀಸಿಂದ ಬಂದಿದೆ ಅಂತ ಕೂಡ ಗೊತ್ತಾಗ್ಬೋದು. ಈಗ ನಾನು ಕೇಳೋ ಪ್ರಶ್ನೆ ಇವತ್ತು ಇಷ್ಟೇ. ನಾನು ಬಳೆ ತಟ್ಕೊಂಡಿಲ್ಲ, ನಾನು ಅಖಾಡದಲ್ಲಿ ಇಳಿದಿದ್ದೇನೆ, ಎಲ್ಲದಕ್ಕೂ ಸಿದ್ಧ ಅಂತ ನಮ್ಮ ಚಿಂಚೋಳಿ MP ಅವತ್ತು ಹೇಳಿದ್ರು. ಅವರ ಚೇಲಾಗಳು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀವಿ, ನಿನಗೆ ಶೂಟ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರು. ಇಡೀ BJP ಯಾವಾಗಲೂ ನೋಡಿದ್ರು ನಮಗೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಪೊಲಿಟಿಕಲಿ ಅಲ್ಲ, ಪರ್ಸ್ನಲಿ ನಾವು ಸ್ವೀಕಾರ ಮಾಡ್ತೀವಿ. ನಾವು ಅವತ್ತು ಕೂಡ ಹೇಳೋದಲ್ವ, ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ. ನಾವು ಇದಕ್ಕೆಲ್ಲ ಅಂಜೋದಿಲ್ಲ. ಎಷ್ಟು ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ ಅಂತ ನಾನು ಯಾವಾಗಲೂ ಹೇಳೋದು. ಇದಕ್ಕೆಲ್ಲ ನಾವು ಹೆದರೋದಿಲ್ಲ. ಭಾಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಇವೆಲ್ಲ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಂಚೆಯಿಂದ ನಾವು ಸಹಿಸ್ಕೊಂಡು ಬಂದೀವಿ, ನಮಗೇನು ಫರಕ್ ಬೀಳಲ್ಲ. ಇವ್ರು ಹೇಳೋದ್ರಿಂದ ನಮಗೇನು ಫರಕ್ ಬೀಳಲ್ಲ. ಜನರು ಹೇಳಬಾರ್ದು. ಜನರಲ್ಲಿ ನಾವು ಯಾವಾಗಲೂ ಮರ್ಯಾದೆ ಉಳಿಸ್ಕೊಂಡಿದ್ದೀವಿ. ಮೊನ್ನೆ ಸೆಷನ್ನಲ್ಲಿ ಒಂದು ಮಾತು ಬಂತು. ಕಳೆದ ಅಸೆಂಬ್ಲಿ ಸೆಷನ್ನಲ್ಲಿ, ಬೆಂಗಳೂರಿನಲ್ಲಿ ಬಜೆಟ್ ಸೆಷನ್ನಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ MLA ಕೆ ಗೋಪಾಲಯ್ಯ ಅವ್ರ ಮೇಲೆ ಯಾರೋ ಒಬ್ಬರು ಗುತ್ತೇದಾರೋ ಅಥವಾ ಏನೋ ಒಂದು ಕ್ಲಬ್ ನಡೆಸೋನೋ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದು ನಾನು ನಿಮಗೆ ಶೂಟ್ ಮಾಡ್ತೀನಿ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಇಡೀ BJP ಅವರೆಲ್ಲರೂ ಬಾವಿ ಬಿದ್ದರು. ನೀವೇನು ಮಾಡ್ತಾಯಿದ್ದೀರಾ ಸರ್ಕಾರ, ಒಬ್ಬ MLAಗೆ ರಕ್ಷಣೆ ಇಲ್ಲ, ಒಬ್ಬ MLA ಘನತೆ ಏನಾಗಬೇಕು ಅಂದ್ಬಿಟ್ಟು ಬಾವಿ ಬಿದ್ದರು. ಕಾಂಗ್ರೆಸ್ ಸರ್ಕಾರನೂ ಕೂಡ ನಾವು ಏನು ಹೆಸಿಟೇಟ್ ಮಾಡಿಲ್ಲ. ಇಂಥದ್ದು ಯಾರಿಗೂ ಆಗಬಾರ್ದು. ಒಬ್ಬ MLAಗೆ ಯಾರೋ ಒಬ್ಬ ಹಿಂಗೆ ಮಾತಾಡ್ತಾ ಇದ್ರೆ ನಾಳೆ ಸಾಮಾನ್ಯ ಜನರದ್ದು ಏನು ಕತೆ ಅಂದ್ಬಿಟ್ಟು ಆ ವ್ಯಕ್ತಿ BJP ಅವರೇ ಬೆಳೆಸಿದ್ದಂತನೂ ಕೂಡ ಅವರೇ ಹೇಳಿದ್ರು. ಅಶೋಕ್ ಸಾಹೇಬ್ರೇ ಹೇಳಿದ್ರು ಸದನದಲ್ಲಿ. ಅಂಥ ವ್ಯಕ್ತಿಗೆ ಬೆಳೆಸ್ಬಿಟ್ಟು ಮತ್ತೆ ಇನ್ನೇನಾಗ್ತದೆ? ಮತ್ತೆ ನೀವು ಬೇವಿನ ಸಸಿ ನೆಟ್ಟಿ ಮಾವಿನಕಾಯಿ ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿ ಇಡೀ ಸದನ ಒಂದಾಗಿ, ಇಡೀ BJP ಸರ್ಕಾರ ಏನು BJP ಪಕ್ಷ ಒಂದಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾದ್ರೆ ನಾವು ಹೌದಪ್ಪ ಕಾನೂನಾತ್ಮಕವಾಗಿ ಕ್ರಮ ತಗೊಂಡ್ವಿ. ಯಾಕಂದರೆ ಒಂದು ಶಾಸಕರ ಘನತೆ ಗೌರವಕ್ಕೆ ಧಕ್ಕೆ ಬರಬಾರ್ದು, ಒಳ್ಳೆ ಸಂದೇಶ ಕಳಿಸೋಂತ ಅರೆಸ್ಟು ಮಾಡಿದ್ವಿ. ಆದರೆ BJP ಅವ್ರು ಏನು ಮಾಡ್ತಾಯಿದ್ರು, ನನಗೂ ಹಲವಾರು ಬಾರಿ ಹಿಂಗೆ ಅವ್ರ ಸರ್ಕಾರ ಇದ್ದಾಗ ನನಗೆ ಥ್ರೆಟ್ ಬಂತು. ನನಗೇನಿಲ್ಲ ಅಂತ ತಮ್ಗೆ ಗೊತ್ತಿರೋ ಹಾಗೆ 3 ಬಾರಿ ನಂಗೆ ನಾರ್ತ್ ಇಂಡಿಯಾದಿಂದ ಥ್ರೆಟ್ ಬಂದಿದೆ. ರಾತ್ರಿ 12:30 ರಾತ್ರಿ 1:00 ಫೋನ್ ಮಾಡಿಬಿಟ್ಟು ನಿನಗೆ ನಿನ್ನ ಕುಟುಂಬಕ್ಕೆ ಮುಗಿಸ್ತೀವಿ, ನೀನು ಭಾಳ ಮಾತಾಡ್ತಾ ಇದೆಯಾ, ನೀನು ಯಾರು ಪ್ರಶ್ನೆ ಮಾಡೋಕ್ಕೆ ನಮ್ಮ ತತ್ವವನ್ನು ಸಿದ್ಧಾಂತವನ್ನು ಅಂದ್ಬಿಟ್ಟು
ನನಗೆ 3 ಸರಿ ಕರೆ ಬಂದಿದೆ, ಕಂಪ್ಲೇಂಟು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರು ಇದ್ದರು. ಆಯಿತು, ಒಂದೊಂದು ಸನ್ನಿವೇಶದಲ್ಲಿ ಅರ್ಥ ಆಗುತ್ತೆ, ಯಾಕಂದರೆ ಕೆಲವು ಟ್ರ್ಯಾಕ್ ಮಾಡೋದು ಕಷ್ಟ. ಇದೇನೋ ಇಂಟರ್ನೆಟ್ ಪ್ರೋಟೋಕಾಲ್ ಕಾಲಿಂಗ್ ಅಂತ ಇರ್ತದೆ, ಅದು ಗುಜರಾತಿಂದ ಮಾಡಿದಾರೋ ಯು ಪಿಯಿಂದ ಮಾಡಿರೋದು ಅಂತ ಗೊತ್ತಾಗಿದೆ. ಅಲ್ಲಿಂದ ಅದು ಅಮೇರಿಕಾಗೆ ಶಿಫ್ಟ್ ಆಗ್ತದೆ, ರಷ್ಯಾಗೆ ಶಿಫ್ಟ್ ಆಗ್ತದೆ, ಬೇರೆ ಬೇರೆ ಕಡೆಗೆ ಶಿಫ್ಟ್ ಆದಾಗ ಅದು ಕಷ್ಟ ನಮಗೆ. ಆಮೇಲೆ ಒಂದು ಕಾಲಂತೂ ಅಮೇರಿಕಾನಲ್ಲಿ ಲಾಸ್ಟ್ ಸಿಕ್ಕಿರೋದು, ನಮಗೆ ಎಕ್ಸ್ಟ್ರಡೇಷನ್ನು ಮತ್ತು ಇದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದು ಮುಚ್ಚಳಕ್ಕೆ ಬರೆದಿದೆ. ಆಯ್ತಪ್ಪ ಅಂತ ನಾವು ಬಿಟ್ಟಿದ್ದೀವಿ, ಯಾಕಂದರೆ ನಾವು ತಾಂತ್ರಿಕವಾಗಿ ಸಮಸ್ಯೆ ಇರ್ತವೆ, ಅದು ನನಗೂ ಅರ್ಥ ಆಗುತ್ತೆ. ಆದರೆ ನಿಮ್ಮ ಚಿತಾಪುರಿನ ಅವಾಗಿನ ಅಭ್ಯರ್ಥಿ ಆಗಿರಲಿಲ್ಲ ನಿಮ್ಮ ಅಪರಂಜಿ, ಅವನು ನಿಮ್ಗೆ ಗೊತ್ತಿದೆ ಅಲ್ಲ, ನೇರವಾಗಿ ಪ್ರೆಸ್ ಮೀಟ್ನಲ್ಲಿ ನಾನು ನಿಮಗೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದ. ಏನು ಮಾಡಿದ್ರಿ ನೀವು? ನಿಮಗೆ ನಾನು ಶೂಟ್ ಮಾಡೋಕ್ಕೂ ರೆಡಿ ಇದ್ದೀನಿ, ಭಾಳ ಸ್ಪಷ್ಟವಾದಂಥ ಪದಗಳನ್ನು ಬಳಕೆ ಮಾಡ್ದೆ. ಅವನಿಗೆ ಶೂಟ್ ಮಾಡೋಕ್ಕೂ ನಾನು ತಯಾರಿದ್ದೀನಿ ಅಂತ. ಏನು ಮಾಡಿದ್ರಿ? ಏನೂ ಮಾಡಿಲ್ಲ. ಅದಾದಮೇಲೆ ಅವನು ನಮ್ಮ ಮನೆ ಸುತ್ತ ಹಾಕದ, ಒಂದು ಸರ್ವೆ ಮಾಡ್ದ, ಆ ವಿಡಿಯೋ ರೆಕಾರ್ಡಿಂಗು ಕೊಟ್ವಿ ನಿಮಗೆ. ಏನು ಮಾಡಿದ್ರಿ? ಏನೂ ಮಾಡಿಲ್ಲ. ನಿಮ್ಮ ಖರ್ಗೆ ಫ್ಯಾಮಿಲಿಯನ್ನೇ ಸಾಫ್ ಮಾಡ್ತೀನಿ ಅಂತ ಕೂಡ ಆಡಿಯೋ ರೆಕಾರ್ಡಿಂಗಲ್ಲಿ ಅವ್ರ ಪಾರ್ಟಿದವರೇ ತಂದು ಕೊಟ್ಟಾಗ ಕೂಡ ನೀವು ಏನೂ ಮಾಡಿಲ್ಲ. ನಮ್ಮ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಮಾತಾಡ್ತಾನೆ, ನಮ್ಮ ತಾಯಿಯವ್ರಿಗೆ ಮಾತಾಡ್ತಾನೆ, ನಮ್ಮ ಮನೆಯವ್ರ ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾನೆ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯವರ ಹೆಲ್ತ್ ಸರಿ ಇಲ್ಲ, ಅದ್ರ ಬಗ್ಗೆನೂ ಮಾತಾಡ್ತಾನೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾನೆ. ಏನು ಮಾಡಿದ್ರಿ ಈ ಸರ್ಕಾರ, ಆವಾಗಿನ ಸರ್ಕಾರ? ನೀವೇನು ಮಾಡಿಲ್ಲ. ನೀವು ಅವನಿಗೆ ಪುರಸ್ಕಾರ ಮಾಡಿದ್ರಿ. ಸಿಟಿ ಕಮಿಷನರ್, ಪೊಲೀಸ್ ಕಮಿಷನರು ಒಂದು ಅವರ ಮನೆಯವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ತಮಗೆಲ್ಲ ಗೊತ್ತಿದೆ ಅಲ್ಲ, 5 ಲಕ್ಷ ಕೇಳಿರೋದು. 5 ಲಕ್ಷ ಕೇಳಿದಾಗ ಏನು ಮಾಡಿದ್ರು ಇವರು? ಕಮಿಷನರ್ ಟ್ರಾನ್ಸ್ಫರ್ ಮಾಡಿದ್ರು. ಅವನಿಗೆ ಏನು ಮಾಡಿಲ್ಲ, ಪುರಸ್ಕಾರ ಮಾಡಿ. ಪಾಪ ಯಾರು ಇಷ್ಟ ಒಂದು ಕಾರ್ಯಕರ್ತರು ಇದ್ದದ್ದು ನಮ್ಮ ಅರವಿಂದ್ ಚೌಹಾಣ್, ಇಂಥವ್ರಿಗೆ ಬಿಟ್ಟು ಅವನಿಗೆ ಪುರಸ್ಕಾರ ಮಾಡಿದ್ರಿ. ಯಾಕಂದರೆ ಇಂಥವ್ರಿಗೆ ಬೆಳೆಸ್ಬೇಕು ನಾವು. ಇಂಥವರಿಗೆ ನೀವು ಪುರಸ್ಕಾರ ಮಾಡಿ, ಯೋಗಿ ಆದಿತ್ಯನಾಥ್ ಇರ್ಬೋದು, ಬೇರೆ ಬೇರೆ CMಗಳು ಇರ್ಬೋದು, ನೀವಿರ್ಬೋದು, ಬಂದು ಇದ್ರ ಬಗ್ಗೆ ಪ್ರಚಾರ ಮಾಡಿದ್ರಲ್ಲ. ಮೊನ್ನೆ ಆಯ್ತಪ್ಪ, ಎಲೆಕ್ಷನ್ ಆದಮೇಲೆ ಸೋತಾದ್ಮೇಲೂ ಬುದ್ಧಿ ಬಂದಿಲ್ಲ. ಮೊನ್ನೆ ಆಕ್ಸಿಡೆಂಟ್ ಮಾಡಿಸ್ಕೊಂಡ್ರು, ಯಾದಗಿರಿನಲ್ಲಿ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ನನ್ನ ಮೇಲೆ ಹಾಕಿ ನಾನು ಕೊಲೆಗೆ ಯತ್ನ ಮಾಡಿದೆ ಅಂತ ಹೇಳೋದು. ಅದೆಲ್ಲನೂ ಪ್ರೂವ್ ಆದಮೇಲೆ ಗಾಯಬೇ ಆಗಿಬಿಟ್ಟಾರೆ. ಈಗ 2 ತಿಂಗಳಾಯ್ತು, ಎಲ್ಲೂ ಸಿಗ್ತಾರೆ. ಅದು ಇನ್ನೂ DNA ಸ್ಯಾಂಪ್ಲಿಂಗ್ ಮಾಡಿಸ್ಬೇಕು, ಅದು ಆ್ಯಸ್ ಪರ್ ಲಾ. ನಾನು ಕೇಳ್ತಾ ಇರೋದು ಇಷ್ಟೇ, ಇವೆಲ್ಲನೂ ಕೂಡ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಚಿಂಚೋಳಿ ಸಂಸದರು ಪದೇ ಪದೇ ಲಾ ಆ್ಯಂಡ್ ಆರ್ಡರ್ ಹೋಗಿದೆ, ನನಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಏನಾಗ್ತಾಯಿದಪ್ಪ, ಹಿಂದಿಂದ ಆಫೀಸರ್ಗಳು ಹೋಗಿ ರೌಡಿ ಶೀಟರ್ಸ್ ಜೊತೆ ಲಂಚ್ ಡಿನ್ನರ್ ಮಾಡ್ತಾಯಿದ್ರು. ಇವಾಗ ಯಾರಾನ ಇದ್ದಾರ ರೌಡಿ ಶೀಟರ್ಗಳು ಹೊರಗಡೆ? ಅವ್ರು ಯಾವಾಗಲೂ ಹೇಳ್ತಾ ನನಗನ್ಸುತ್ತೆ, ನೀವೆಲ್ಲ ನಮ್ಮ ಪತ್ರಕರ್ತರು ಮಿತ್ರರಿದ್ದೀರ, ಯಾರಿಗಾನ ಭಯಭೀತವಾದಂಥ ವಾತಾವರಣ ಕಾಣಿಸ್ತಾ ಇದೆಯಾ? ರಾತ್ರಿ ಅಡ್ಡಾಡೋಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ? ನಿಮಗೆ ಜೀವ ಬೆದರಿಕೆ ಇದೆಯಾ? ಬರೇ ನಮ್ಮ ಚಿಂಚೋಳಿ ಸಂಸದರಿಗಿರೋದು. ಯಾಕಂದರೆ ಅವ್ರ ಜನನೇ ಅವ್ರಿಗೆ ಮುದ್ಗೆ ಹಾಕ್ತಾ ಇದ್ದಾರೆ, ಕೆಲಸ ಆಗಿಲ್ಲ ಅಂದ್ಬಿಟ್ಟು. ಅದಕ್ಕೆ ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಮತ್ತು ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಅಂದರೆ ಏನರ್ಥ? ಯಾರು ಕಪಿ ಮುಷ್ಟಿನಲ್ಲಿ ಇರೋದು ಎಲೆಕ್ಷನ್ ಕಮಿಷನ್ನು? ಹೇಳ್ಬಿಡಿ. ರಾಹುಲ್ ಗಾಂಧಿ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಖರ್ಗೆ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಪ್ರಿಯಾಂಕ್ ಖರ್ಗೆ ಪ್ರಭಾವ ಬೀರ್ತಾ ಇದ್ದಾರಾ? ಏನು ಅಮಿತ್ ಶಾ ಅವರು ಮೋದಿಯವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಏನು ನಿಮ್ಗೆ ಸೋಲ್ಸ್ಲಿಕ್ಕೆ ಅವರೇ ಹುನ್ನಾರ ಮಾಡ್ತಾ ಇದ್ದಾರಾ? ನನಗೇನೋ ಏನಾಗಿದೆ ಅಂದರೆ, ಇವರು ಆತಂಕ ಪಟ್ಬಿಟ್ಟಿದ್ದಾರೆ ಸೋಲ್ತಾರೆ ಅಂತ. ಅದಕ್ಕೆ ದಿನ ಏನಾದರೂ ಒಂದು ಹೊಸ ತರ್ತಾ ಇದ್ದಾರೆ. ಇವತ್ತು ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಂದು ನೇರವಾದಂಥ ಆರೋಪ ಏನು BJP ಅವ್ರ ಮೇಲೆ ಅಂದರೆ, ನೀವೇ ಈ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ರೀತಿ ನೀವೇ ಮಾಡ್ತಾ ಇರೋದು. ಬೇರೆ ಯಾರೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಸರ್ಕಾರ ಮೇಲಿದೆ, ನಿಮ್ಮ ಕಪಿ ಮುಷ್ಟಿನಲ್ಲಿ EC ಇದೆ.
ಅಂದ್ರೂ ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಭಯಭೀತವಾದಂಥ ವಾತಾವರಣ ಎಲ್ಲಿದೆ ಹೇಳಿ? ಒಬ್ಬರನ್ನ ದೂರು ಕೊಟ್ಟಿದ್ದಾರಾ ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ ಗುಲ್ಬರ್ಗದಲ್ಲಿ ಭಯಭೀತವಾದಂಥ ವಾತಾವರಣ ಇದೆ, ಮಾರ್ಕೆಟ್ ಹೋಗ್ಲಿಕ್ಕೆ ನನಗೆ ಅಂಜಿಕೆ ಆಗ್ತಾ ಇದೆ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Curl.fit, and by Big Neuropsychiatry Hospital.